ಇವತ್ತು ನೀವು ಸನ್ಸ್ಕ್ರೀನನ್ನು ಬಳಸ್ತೀರಿ, ಎಲ್ಲ ಕಡೆಗಳಲ್ಲಿ ಅದು ಓಪನ್ ಸೀಕ್ರೆಟ್. ಅದರಲ್ಲಿ ಬಳಸ್ತಕ್ಕಂಥ ಏನು ಕೆಮಿಕಲ್ಸ್ ಇದ್ದಾವೆ, ಹೇಗೆ ಬ್ಲಡ್ ಸ್ಟ್ರೀಮಿಗೆ ಹೋಗುತ್ತೆ, ಹೇಗೆ ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಕಾರಣ ಆಗುತ್ತೆ, ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ, ಇದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಇವತ್ತು ಹೇರ್ ಕೇರಿಗೆ ಬಳಸ್ತಕ್ಕಂಥದ್ದು, ಲಿಪ್ಸ್ಟಿಕ್ಕಿಗೆ ಬಳಸ್ತಕ್ಕಂಥದ್ದು, ವಿದೌಟ್ ಕೆಮಿಕಲ್ ಯು ಕೆನಾಟ್ ಥಿಂಕ್ ಎನಿಥಿಂಗ್. ಇಟ್ ಈಸ್ ಟೋಟಲಿ ಆಕ್ಯುಪೈಡ್. ಆ ಒಂದು ಕಬಂಧ ಬಾಹುಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ, ರಾಸಾಯನಿಕಗಳ ಕಬಂಧ ಬಾಹುಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಇದರಿಂದ ಹೊರಗಡೆ ತರಬೇಕಾದ್ರೆ ಗ್ರೀನ್ ಸೈನ್ಸ್, ಗ್ರೀನ್ ಅಪ್ರೋಚ್, ಇದಕ್ಕೆ ಶಕ್ತಿ ಬರಬೇಕು ಅಂತಂದರೆ ನ್ಯಾನೋ ಸೈನ್ಸೇ ಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ. ಸೊ ಫ್ಯೂಚರ್ ಈಸ್ ನ್ಯಾನೋ ಸೈನ್ಸ್. ಫ್ಯೂಚರ್ ಈಸ್ ನ್ಯಾನೋ ಸೈನ್ಸ್. ನ್ಯಾನೋ ಇಂಕ್ಗಳು ಬೇಕು, ನ್ಯಾನೋ ಪೇಪರ್ಗಳು ಬೇಕು, ನಾಳೆ ಹೇರ್ ಕಲರ್ಗಳು ನ್ಯಾನೋ ಬೇಕು, ಇವತ್ತು ಟೆಕ್ಸ್ಟೈಲ್ ನ್ಯಾನೋ ಬೇಕು. ನಿಮಗೆ ಬೇಕಾಗಿರತಕ್ಕಂಥ ಫುಡ್ ಆ್ಯಸ್ ಎ ಮೆಡಿಸಿನ್. ಇಟ್ ಇಸ್ ನಾಟ್ ಎ ಸ್ಲೋಗನ್, ಇಟ್ ಈಸ್ ದ ರಿಯಾಲಿಟಿ ನಾವು. ನನಗೆ ಔಷಧಿ ತಗೋಬೇಕು ಅಂತಂದರೆ ಏನೋ ಒಂದು ರೀತಿ ಮುಜುಗರ. ನಾನು ಔಷಧಿ ತಗೋಬೇಕಾ? ಕೀಳರಿಮೆ, ಇನ್ಫೀರಿಯಾರಿಟಿ. ನನಗೆ ಔಷಧಿ ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಾ? ಅದೇ ನನಗೆ ಫುಡ್, ನಾನು ತಿನ್ನೋ ಚಪಾತಿ, ನಾನು ತಿನ್ನೋ ಇಡ್ಲಿ, ನಾನು ತಿನ್ನೋ ದೋಸೆ, ನಾನು ತಿನ್ನೋ ಐಸ್ ಕ್ರೀಮ್, ನಾನು ತಿನ್ನೋ ಚಾಕ್ಲೇಟ್, ನಾನು ಕುಡಿಯೋ ಶರ್ಬತ್, ಇದೇ ಔಷಧಿ ಆದರೆ ಕಲ್ಪನೆ ತುಂಬ ಸುಂದರವಾಗಿದೆ ಅಲ್ವಾ?